ಪಂಡಿತ ಲಿಂಗಮಾನಸಭಾ ಅಧ್ಯಕ್ಷರು ಇವರು ತಮ್ಮ ಅನುಭವ ಮುಖಾಂತರ ಮಹಿಳೆಯರ ವಚನಗಳಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಬಗ್ಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ನರಿಸದಿರುವೆ ಎನ್ನ ನರಿಸು, ನಿನ್ನ ನರಿಸಬೇಡ, ಎನ್ನ ನರಿಸದೆ ನಿನ್ನ ನರಿಸಿದಾದರೆ ನಿನಗೆ ಗುರು ಅಲ್ಲ, ನಾನು ನಿನಗೆ ಶಿಷ್ಯಳು ಅಲ್ಲ. ಎನ್ನ ನರಿಸಿದಾದರೆ ನಿನಗೆ ಗುರು ನೋಡ, ನಾನು ನಿನಗೆ ಶಿಷ್ಯಳು ನೋಡ. ಮಸಣೆಯ ಪ್ರಿಯ ಗಜೀಶ್ವರ ಬಸವಾದಿ ಶಿವಶರಣರನ್ನ, ಜಗತ್ತಿನೆಲ್ಲ ದಾರ್ಶನಿಕರನ್ನು ಈ ಸುಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನೆನೆಯುತ್ತಾ, ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಇದು ಸುಮಾರು 29 ದಿನಗಳ ಕಾಲ ನಡ್ಕೊಂಡು ಬಂದಿದೆ. ಇವತ್ತಿನ ವಿಶೇಷವಾಗಿ ಸ್ತ್ರೀ ಸಮಾನತೆ ಅಂತಕ್ಕಂಥದ್ದನ್ನು ಈಗಾಗಲೇ ಇಬ್ಬರು ತಾಯಂದಿರು ಮಾತಾಡಿದ್ದಾರೆ. ಈ ಸ್ತ್ರೀ ಸಮಾನತೆಯಲ್ಲಿ ಶರಣರು ಕೊಟ್ಟಂಥ ಕೊಡುಗೆ ಏನು, ಆ ವಚನಗಳಲ್ಲಿ ಏನಿದೆ ಅನ್ನೋದನ್ನು ಗ್ರಹಿಸೋದಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರ ಈ ಧರ್ಮ, ಅದರ ಅಖಂಡತ್ವ, ಅದರ ಪೂರ್ಣತೆ, ಅದರ ವ್ಯಾಪ್ತಿ ಏನು ಅಂತ ಒಂದು ಸಲ ಪ್ರಶ್ನೆ ಮಾಡಿದಾಗ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ, ಒಂದು ಮುಖದಲ್ಲಿ ನೋಡಿದರೆ ಸ್ತ್ರೀ ಸಮಾನತೆ, ಮತ್ತೊಂದು ಮುಖದಲ್ಲಿ ನೋಡಿದಾಗ ಸಾಮಾಜಿಕ ಸಮಾನತೆ, ಮತ್ತೊಂದು ಮುಖದಲ್ಲಿ ನೋಡಿದಾಗ ಮೌಢ್ಯ ನಿರಾಕರಣೆ, ಇನ್ನೊಂದು ಮುಖದಲ್ಲಿ ನೋಡಿದಾಗ ವೇದಾಗಮಗಳ ವಿಡಂಬನೆ, ಯಾವ ಮುಖದಲ್ಲಿ ಆದ್ರೆ ನೋಡ್ರಿ ಇಷ್ಟು ಅಗಾಧ ವ್ಯಾಪ್ತಿಯನ್ನ ಈ ವಚನಗಳು ಒಳಗೊಂಡಿರುವುದಕ್ಕೆ ಕಾರಣ ಏನನ್ನೋದನ್ನ ನಾವು ವಿಚಾರ ಮಾಡಬೇಕಾಗ್ತದೆ. ಈಗ ಅಕ್ಕಂದ್ರೆ ಹೇಳಿದ್ರು, ಈ ಮೌಢ್ಯ ಅಂತಕ್ಕಂಥದ್ದು ಎಷ್ಟು ಹೇಳಿದ್ರು ಹೋಗೋದಿಲ್ಲ ಹೆಣ್ಮಕ್ಳಿಗೆ ವಿಶೇಷವಾಗಿ ಅಂತಕ್ಕಂಥದ್ದು. ಶರಣರ ಉದ್ದೇಶ ಮೌಢ್ಯ ನಿವಾರಿಸುವುದರ ಜೊತೆಗೆ ಆ ಮೌಢ್ಯ ಒಳಗೊಂಡಂತ ಮನಸ್ಸಿನಲ್ಲಿ ಇನ್ನೊಂದೇನೋ ತಂದಿಟ್ರು. ಸುಮ್ಮನೆ ಬಿಡಂದ್ರೆ ಯಾರು ಬಿಡೋದಿಲ್ರಿ. ಈಗ ನೀವು ಇಲ್ಲಿ ಹೋಗ್ಬೇಡ್ರಿ, ಪೂಜೆ ಮಾಡಬೇಡ್ರಿ ಅಂತ ಹೇಳಿದ್ರೆ ಅಂತ ಇಟ್ಕೊಳ್ರಿ, ಬಿಟ್ರು. ಅದು ಒಂದು ಸ್ವಲ್ಪ ದಿವಸ ಬಿಡ್ತಾರೆ, ಆದ್ರೆ ಆ ಜಾಗಕ್ಕೆ ಇನ್ನೊಂದು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅದು ಶುರುವಾಗ್ತದೆ. ಬಸವಾದಿ ಶರಣರಿಗೆ ಇದು ಗೊತ್ತಿತ್ತು. ಈ ಮೌಢ್ಯ ಅಂತಕ್ಕಂಥದ್ದು, ಇದು ಅಸಮಾನತೆ ಅಂತಕ್ಕಂಥದ್ದು ಎಲ್ಲಿ ಅಡಗಿದೆ ಅಂತ ಬಹಳ ಚಂದ ಇರ್ತಿದ್ರು. ಅದಕ್ಕಾಗಿ ಸಮಗ್ರವಾಗಿ ಮನುಷ್ಯನನ್ನ ಸರಿಯಾಗಿ ವಿವೇಚನೆ ಮಾಡಿ ಅವರ ಮಾನಸಿಕ ಸ್ಥಿತಿಯನ್ನು ಗುರುತಿಸಿ ಅದಕ್ಕೆ ಚುಚ್ಚುಮದ್ದು ಕೊಟ್ಟವ್ರು ಯಾರಾದ್ರೂ ಇದ್ರೆ 12ನೇ ಶತಮಾನದ ಶರಣರನ್ನ ನೆನಪಿಟ್ಕೋಬೇಕು ನಾವು. ಸುಮ್ಮನೆ ನಾವು ಮೌಢ್ಯ ಬಿಟ್ಟು ಬಿಡ್ರಿ ಅಂತಂದ್ರೆ ಅದಕ್ಕೆ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಬೇಕಲ್ಲ. ಮೌಢ್ಯ ನಮಗೆ ಎಲ್ಲಿ ಜೊತೆಯಾಗಿದೆ ಗುರುತಿಸ್ಕೋಬೇಕು ನಾವು. ಮೌಢ್ಯನ ಆಚರಣೆ ಮಾಡ್ಬೇಕಂತಕ್ಕಂಥದ್ದು ಎಲ್ಲಿ ಜೊತೆಯಾಗಿದೆ ಅದು ನೋಡಿ. ಪಕ್ಕದ ಮನೆಗೆ ಇರ್ತಾರೆ, ಒಬ್ಬ ತಾಯಿ ಯಾವುದೇ ಮೌಢ್ಯಾಚರಣೆಗಳನ್ನ ಮಾಡ್ತಾರಂಗಿಲ್ಲ, ಅದೇ ಇನ್ನೊಬ್ಬ ತಾಯಿ ಮೌಢ್ಯಾಚರಣೆಗಳನ್ನ ಮಾಡ್ತಾ ಇರ್ತಾರೆ. ಇಬ್ರು ಹೆಣ್ಮಕ್ಳೇ. ಮತ್ತೆ ಗಂಡ್ಮಕ್ಳು ಮಾಡೋದಿಲ್ಲ ಅಂತ ಅಕ್ಕಾರ್ ಕೇಳ್ಬೇಡ್ರಿ ನೀವು, ಗಂಡ್ಮಕ್ಳು ಮಾಡ್ತಾರೆ. ಸ್ವಲ್ಪ ಉಡಾಫೆ ಪ್ರವೃತ್ತಿ ಗಂಡ್ಮಕ್ಳಿಗೆ, ದೇವ್ರ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಉಡಾಫೆ ಪ್ರವೃತ್ತಿ ಜಾಸ್ತಿ, ಧಾರ್ಮಿಕ ಭಾವನೆಗಳು ನಿಮಗೆ ಜಾಸ್ತಿ. ಆದರೆ ಹೆಚ್ಚು ಕಡಿಮೆ ಮೌಢ್ಯದ ವಿಷಯ ಬಂದಾಗ, ಆಚರಣೆಗಳ ವಿಷಯ ಬಂದಾಗ ಹೆಣ್ಮಕ್ಳನ್ನ ಮುಖ ಮಾಡಿಕೊಂಡೇ ಬಹಳಷ್ಟು ಮಾತುಗಳು ಬರ್ತವೆ ಇಲ್ಲಿ. ಕಾರಣ ಇಷ್ಟೇ, ಸಮಾಜದ ಪ್ರಮುಖ ಅಭಿವೃದ್ಧಿಗೆ ಕಾರಣ ಯಾರಂದ್ರೆ ಅದು ತಾಯಂದಿರು. ಇಡೀ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಯಾರಂದ್ರೆ ಹೆಣ್ಮಕ್ಳೇ. ಗಂಡ್ಮಕ್ಳಿಗೆ ಅವಕಾಶ ಬಹಳ ಕಡಿಮೆ ಇರ್ತದೆ. ಈ ಸಂದರ್ಭದಲ್ಲಿ ಶರಣರು ಬಹಳಷ್ಟು
ವಿಚಾರ ಮಾಡಿ ನೋಡಿದ್ರು. ಮೊನ್ನೆ ನಾನು ಬೆಂಗಳೂರಲ್ಲಿ ಈ ಬಸವ ಮೀಡಿಯಾದಲ್ಲಿ ಚರ್ಚೆ ಮಾಡುವಾಗ ಒಂದು ವಿಷಯ ಬಂತು. ಏನಂದ್ರೆ ಬಸವ ಧರ್ಮವನ್ನ ಕುರುಡ್ರು ಮುಟ್ಟಿದಂಗೆ ಮುಟ್ಬಾರ್ದು ನಾವು ಅಂತ. ಒಬ್ಬತ್ತ ಕಾಲು ಹಿಡ್ಕಂಡ ಕಂಬ ಇದ್ದಂಗೆ ಐತೆ ಅಂತ ಹೇಳ್ದ, ಒಬ್ಬತ್ತ ಬಾಲ ಹಿಡ್ಕಂಡ ಅದು ಉದ್ದುದ್ದಕ್ಕೆ ಬಾರ್ಕೋಲ್ ಇದ್ದಂಗೆ ಐತೆ ಅಂತ ಹೇಳ್ದ, ಒಬ್ಬತ್ತ ಸೊಂಡೆಲ್ ಹಿಡ್ಕಂಡ ಅದು ಹಿಂಗ ಡೊಂಕಾಗಿದೆ ಅಂತ ಹೇಳ್ದ. ಹಂಗಲ್ಲ. ಬಸವಣ್ಣನ ಧರ್ಮದಲ್ಲಿ ಭಕ್ತಿ ಮಾತ್ರ ಇಲ್ಲ, ಭಕ್ತಿ ಇಲ್ಲ, ಅಲ್ಲಿ ಕೇವಲ ಸಾಮಾಜಿಕ ಆಯಾಮಗಳಿದಾವೆ ಅಂತಕ್ಕಂಥ ಮಾತುಗಳು ಬಂತು. ಅಲ್ಲಿ ದೊಡ್ಡ ಚರ್ಚೆಗೆ ಒಳಗಾಯ್ತಿದ್ ವಿಷಯ. ಹಂಗಲ್ಲ. ಭಕ್ತಿ ಅಂದ್ರೇನೆ ಶರಣರು ಏನ್ ಕಳಿಸಿದ್ರಂದ್ರೆ ಸೃಷ್ಟಿಯ ಸ್ವರೂಪದಲ್ಲಿ ನೀನು ಭಕ್ತಿ ಮಾಡ್ಬೇಕಂತ ಹೇಳಿದ್ರು ಅವರು. ಸೃಷ್ಟಿ ಒಂದು ಭಾಷೆ ಇದೆ ಸೃಷ್ಟಿಗೆ. ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿ ಜೀವಿಗಳಿಗೆ ಅದೇನಾದ್ರೂ ತಾರತಮ್ಯ ಮಾಡಿದೆಯಾ? ಈ ಜಾತಿಯವರಿಗೆ ಗಾಳಿ ಬೇರೆ, ಈ ಜಾತಿಯವರಿಗೆ ನೀರು ಬೇರೆ, ಈ ಜಾತಿಯವರಿಗೆ ಆಹಾರ ಬೇರೆ ಅಂತ ಏನಾದ್ರೂ ತಾರತಮ್ಯ ಮಾಡಿದೆಯಾ? ಇಲ್ಲಲ್ಲ. ಮತ್ತೆ ತಾರತಮ್ಯ ಮಾಡಿಕೊಂಡವ್ರು ಯಾರು? ಸೃಷ್ಟಿಯಲ್ಲಿ ಸರಿಸಮನಾಗಿ ಬೆಳೆದಂತ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಇವರಿಬ್ಬರು ಸರಿಸಮನಾಗಿದ್ದಾಗ ತಾರತಮ್ಯ ಮಾಡಿದವ್ರು ಯಾರು? ಸೃಷ್ಟಿ ತಾರತಮ್ಯ ಮಾಡಿಲ್ಲ. ಒಂದು ಕೆಲಸ ಅವ್ರಿಗೆ ಕೊಟ್ಟರು, ಒಂದು ಕೆಲಸ ನಮಗೆ ಕೊಟ್ಟರು, ಇಷ್ಟೇ ವ್ಯತ್ಯಾಸ. ಆದರೆ ಇವರಿಬ್ಬರೊಳಗನೆ ಬಂದು ತಾನು ನಿಂತು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನಲ್ಲ ಪರವಸ್ತು. ಹೆಣ್ಮಕ್ಳ ಒಳಗಿರೋದ್ನು ಆತನೇ, ಗಂಡ್ಮಕ್ಳ ಒಳಗಿರೋದನು ಆತನೇ. ನಿಜವಾಗಿ ನೋಡಿದ್ರೆ ಈ ಸೃಷ್ಟಿ ಸಾಕಾರ ಸೃಷ್ಟಿ ಎಲ್ಲವೂ ಹೆಣ್ಣು. ಈ ಗಂಡ್ಮಕ್ಳಂತ ನಾವೇನು ಮೇಲ್ನೋಟ ಕೇಳಿದ್ವಲ್ಲ, ನಾವ್ ಯಾರು ಅಕ್ಕ ಮಹಾದೇವಿ ದೃಷ್ಟಿಯಲ್ಲಿ ಯಾರೂ ಗಂಡ್ಮಕ್ಳಲ್ಲ, ಎಲ್ಲರೂ ಹೆಣ್ಣುಗಳೇ. ಸೃಷ್ಟಿ ಎಲ್ಲವೂ ಸಹಿತ ಹೆಣ್ಣು, ಪರಮಾತ್ಮನೇ ಪುರುಷ ಅಂತಕ್ಕಂಥ ಮಾತು ಬರ್ತದೆ. ಈ ಸೃಷ್ಟಿಯ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಒಂದಿಷ್ಟು ಬೇರೆ ಬೇರೆ ಅವಸ್ಥೆಗಳಿದಾವೆ ಹೊರತು ನಿಜವಾಗಿ ಸಹಿತ ಅದನ್ನ ಆ ಮಾನದಂಡವನ್ನು ಹಿಡ್ಕೊಂಡು ಇವತ್ತು ಶೋಷಣೆ ಮಾಡ್ತಾ ಇತ್ತಲ್ಲ ಈ ಜಗತ್ತು. ಇದನ್ನ ನಿರಾಕರಣೆ ಮಾಡಿದ್ರೆ ಶರಣರು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ್ ಹೇಳ್ತಾರೆ. ಕಾರಣ ಇಷ್ಟೇ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ರೂಪ ಒಳಗಿದ್ದದಕ್ಕೆ ಆ ಮಾತುಗಳು ಬಂದ್ವು ಅವರಿಗೆ. ಅಕ್ಕನು ಹೇಳ್ತಾಳೆ, ನಾನು ಭಾವಿಸಲು ಗಂಡು ರೂಪ ನೋಡ ಅಂತಕ್ಕಂಥ ಶಬ್ದ ಬರ್ತ ಅಕ್ಕನ ವಚನದಾಗ. ನನ್ನ ಭಾವನೆಯೊಳಗೆ ಲಿಂಗ ಸಾಧನೆಯ ಮೂಲಕ ನಾನು ಏನ್ ಸಾಧನೆ ಮಾಡಿದೆ ಅಂದ್ರೆ ನನ್ನೊಳಗಿರುವ ಆ ಪುರುಷನ ರೂಪವನ್ನ ಸಾಧನೆ ಮಾಡಿದ್ದೀನಿ. ಮೇಲಿನ ರೂಪ ಹೆಣ್ಣಾದ್ರೇನು, ಒಳಗಡೆ ರೂಪ ಗಂಡಾಗಿದೆ ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವಿ ಹೇಳ್ತಾಳೆ. ಈ ನೆಲೆಯಲ್ಲಿ ಇಷ್ಟಲಿಂಗ ಅಂತಕ್ಕಂಥ ಒಂದು ಸಾಧನ ಮಾರ್ಗ ಕೊಟ್ಟು ಎಲ್ಲರೂ ಸಹಿತ ಸಮನಾಗಿ ತಮ್ಮೊಳಗಿನ ಸ್ವರೂಪವನ್ನು ಅರಿಯೋದಕ್ಕೆ ಒಂದು ಮಹಾ ವ್ಯವಸ್ಥೆ ಮಾಡಿಕೊಟ್ರೆ ಹೊರತು ಅದಕ್ಕಾಗಿ ಈ ಧರ್ಮವನ್ನ ಪಾರ್ಟ್ ನೋಡಂಗಿಲ್ಲ. ನಾವು ಒಂದು ಭಾಗವನ್ನ ಮೊದಲು ಮೌಢ್ಯ ನಿರಾಕರಣೆ ಅಂತ ತಗೊಂಡ್ವಿ. ಮೌಢ್ಯ ನಿರಾಕರಣೆ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಸರಿ, ನಾವು ಯಾವ ಆಚರಣೆನೂ ಮಾಡ್ತಾ ಇಲ್ಲ. ಮುಂದೆ ಶರಣರು ಅಲ್ಲಿಗೆ ಬಿಡ್ಲಿಲ್ಲ, ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಮೌಢ್ಯ ನಿರಾಕರಣೆ ಯಾಕೆ ಮಾಡಿದ್ರಂದ್ರೆ ದೇವರ ಹೆಸರಿನಲ್ಲಿ ನಿನ್ನ ಮನಸ್ಸಿಗೆ ಅಂಟಿದ ಕತ್ತಲೆಯನ್ನ ಕಳೆಬೇಕಾಗಿತ್ತು ಅವರಿಗೆ. ಯಾರೋ ಮಾಡಿದ್ದನ್ನ ನೀನು ಅನುಸರಿಸಿ ಮೌಢ್ಯವನ್ನ ಆಚರಣೆಯನ್ನು ಮಾಡ್ತಾ ಇದೆಯಲ್ಲ, ಇದು ಅಲ್ಲ ಅಂತ ಹೇಳಿದ್ರು. ಮತ್ತು ಎರಡನೇ ಹಂತಕ್ಕೆ ಬಂದ್ರು. ಉದ್ದೇಶ ಏನಿತ್ತು ಅವ್ರದಂದ್ರೆ ಪ್ರತಿಯೊಬ್ಬ ಮಾನವನೊಳಗೆ ವಾಸ ಮಾಡಿದಂಥ ಪರಮನ ನೆಲೆಯನ್ನ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಈಗ ಕೊನೆಗೊಂದು ಮಾತು ಬಂತಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರಲ್ಲ ವಚನದಲ್ಲಿ ಹಾಡಿದ್ರು ಅವರು. ತನ್ನ ತಾನರಿದೆಡೆ ತಾನೇ ದೇವ ನೋಡ. ಮ್ಯಾಲಿನ ಸಾಲುಗಳನ್ನೆಲ್ಲ ಚಂದ ಹೇಳ್ಬಿಡ್ತೀವಿ ನಾವು. ತನ್ನ ತಾನರಿದೆಡೆ ತಾನೇ ದೇವ ನೋಡ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಎಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ಹಾಗಾದ್ರೆ ತನ್ನ ತಾನೆರಿಯುವುದು ಎಂದರೇನು? ಸ್ವಲ್ಪ ಇದು ಗಂಭೀರ ವಿಷಯ, ಸಾಮಾನ್ಯ ವಿಷಯಕ್ಕೆ ಸ್ವಲ್ಪ ಮಿಗಿಲಾಗಿರ್ತದೆ ಇದು. ಆ ಕಾರಣಕ್ಕೆ ಇದನ್ನ ನಾವು ನೆನಪು ಮಾಡಿಕೊಳ್ಳಲೇಬೇಕು. ನನ್ನೊಳಗೆ ಪರವಸ್ತು ಬಂದು ರೂಪ ತೋರಿ ನೆಲೆ ನಿಂತಿದೆ. ಅದಕ್ಕೆ ಯಾವ ಜಾತಿಗಳು ಇಲ್ಲ, ಯಾವ ಕೋಮುಗಳಿಲ್ಲ, ಹೆಣ್ಣು ಗಂಡು ಭೇದವಿಲ್ಲ, ಏನು ಇಲ್ಲ. ನೀನು ನಿನ್ನೊಳಗೆ ಬಂದು ನೆಲೆಸಿದ ಆ ಪರಮನ ಇರುವಿಕೆಯನ್ನ ನೀನು ಗುರುತಿಸೋದಕ್ಕೆ ಇದು ಮೌಢ್ಯ ಅಡ್ಡಾಗಿದೆ ಅಂತ ಹೇಳ್ತಾರೆ. ಇದು ಅಸಮಾನತೆ ಅಡ್ಡಾಗಿದೆ. ಸಾಮಾಜಿಕ ಸಮಾನತೆ ನಿನ್ನ ಭಾವದೊಳಗಿರ್ಲಿಲ್ಲ ಅಂದ್ರೆ ನಿನ್ನ ಒಳಗೆ ಭಾವದ ಮನೆ ಕೊನೆಯಲ್ಲಿ ನೆಲೆಸಿದಂತ ಪರಮನ ಇರುವಿಕೆ ನಿನಗೆ ತಿಳಿಯಂಗಿಲ್ಲ. ಅದಕ್ಕೆ ಸಮಾನತ ತತ್ವವನ್ನು ಕೊಟ್ಟರು. ಎರಡನೇದು ಸಮಾನತ ತತ್ವ. ಒಂದು ಮೌಢ್ಯ ನಿರಾಕರಣೆ, ಎರಡನೇದು ಸಮಾನತೆ. ಸಮನಾಗಿ ಕಾಣೋ ಜಗತ್ತಿನ ಎಲ್ಲ ಜೀವಿಗಳನ್ನ ಅಂತ ಹೇಳಿದ್ರು.
ಅಲ್ಲಿಗೆ ನಿಲ್ಲಲ್ಲ, ಮತ್ತೆ ಇಷ್ಟಕ್ಕೆ ನಿಲ್ಲಲ್ಲ ಅವ್ರದ್ದು. ಮುಂದೆ 3ನೇ ಹಂತಕ್ಕೆ ಬಂದ್ರು. ಏನಂತ? ಏಕದೇವೋಪಾಸನೆ. ಒಬ್ಬನೇ ದೇವ ಜಗತ್ತಿಗೆ. ದೇವ ಈ ಜಗತ್ತಿಗೆ ಸೃಷ್ಟಿಕರ್ತ ಒಬ್ಬನೇ ಇದ್ದಾನೆ. ಆದ್ರೆ ಎಷ್ಟು ಜನ ದೇವತೆಗಳನ್ನ ನಾವು ರೂಢಿ ಮಾಡ್ಕೊಂಡಿವಿ. ಕಾಲಿಡಲು ಇಂಬಿಲ್ಲ, ಕೈಗೊಂದು ಕಾಲಿಗೊಂದು ದೇವರು. ಕಾರಣ ಇಷ್ಟೇ, ನಮ್ಮೊಳಗಿರ್ತಕ್ಕಂಥ ಆ ಕತ್ತಲೆ, ಅಜ್ಞಾನವೆಂಬ ಕತ್ತಲೆ. ಅದಕ್ಕೆ ಏಕದೇವೋಪಾಸನೆ ಹೇಳಿದ್ರು. ಏಕದೇವೋಪಾಸನೆ ಅಂದ್ರೆ ಇಷ್ಟೇ, ನಿನ್ನೊಳಗಿರುವ ಪರಮ ಸತ್ಯವೇ ದೇವರು. ನೆನ್ಪಿಟ್ಕೋಬೇಕು, ನಿನ್ನೊಳಗಿರುವ ಪರಮ ಸತ್ಯವೇ ದೇವರು ಹೊರತು ಏಕದೇವೋಪಾಸನೆ ಅಂದ್ರೆ ಅದು ಬೇರೆ ಬಹಳಷ್ಟು ಧರ್ಮಗಳು ಏಕದೇವೋಪಾಸನೆಯನ್ನು ಮಾಡ್ತವೆ. ಆದ್ರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಯಾಕಂದ್ರೆ ಮುಂದೆ ಇನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತು. 3ನೇ ಹಂತ ಏಕದೇವೋಪಾಸನೆ. 4ನೇ ಹಂತ ನೆನ್ಪಿಟ್ಕೋಬೇಕ್ರಿ, ಶರಣರು ಕೊಟ್ಟ ಅಖಂಡ ಧರ್ಮದ ವಿವಿಧ ಮೆಟ್ಟಿಲುಗಳನ್ನ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಅಹಂ ಗ್ರಹೋಪಾಸನೆ. ಏಕದೇವೋಪಾಸನೆ, ದೇವ ಒಬ್ಬನೇ ಅಂತ ನಂಬಿದೀವಿ. ಆ ಪರವಸ್ತು ನನ್ನೊಳಗೆ ಐತೆ ಅಂತ ನಂಬಿದೀವಿ. ಆದ್ರೆ ಅದನ್ನ ನೋಡ್ಬೇಕಲ್ಲ, ಕಾಣ್ಬೇಕಲ್ಲ. ಅಹಂ ಗ್ರಹೋಪಾಸನೆ, ಗ್ರಹ ಉಪಾಸನೆ. ಆ ಪರವಸ್ತು ಈ ಒಳಗೆ ದೇಹವೆಂಬ ಗ್ರಹದ ಒಳಗೆ ಬಂದು ವಾಸ ಮಾಡಿದೆಯಲ್ಲ, ಅದನ್ನು ಉಪಾಸನೆ ಮಾಡೋದನ್ನ ಕಲಿಸಿದ್ರು ಶರಣರು. ಅಹಂ ಗ್ರಹೋಪಾಸನೆ 4ನೇ ಹಂತ. ಇನ್ನು ಅಲ್ಲಿಗೆ ಬೀಳಲಿಲ್ಲ. ಅಹಂ ಗ್ರಹೋಪಾಸನೆ ಮಾಡಿಕೊಂಡು ನಿನ್ನೊಳಗೆ ಶಕ್ತಿಯನ್ನ ಪಡೆದು ನೀನು ಎಲ್ಲಾ ಜಗತ್ತಿನ ತುಂಬೆಲ್ಲ ಬಹಳಷ್ಟು ಶಕ್ತಿವಂತನಾಗಿ ಮಾಡಿದ್ರೆ ನಡೆಯಂಗಿಲ್ಲ. ಅನುಸಂಧಾನ, ದೇವನೊಡನೆ ಅನುಸಂಧಾನ ಮಾರ್ಗ. ಅನುಸಂಧಾನದಲ್ಲಿ ಆಂತರಿಕ ಅನುಸಂಧಾನ ಅಂದ್ರೆ ನಿನ್ನೊಳಗೆ ನೀನು ಆ ಪರವಸ್ತುವಿನ ಬೆಳಕನ್ನು ಕೂಡುವುದು. ಅದಕ್ಕೆ ಆಂತರಿಕ ಅನುಸಂಧಾನ ಅಂತ ಕರೀತಾರೆ. ಇನ್ನು ಅದರ ಮುಂದೆ ಹೋಗಿ ಮತ್ತೆ ಇದು ಸೋಹಂ. ಇದು ಆಂತರಿಕ ಅನುಸಂಧಾನ ಅಂದ್ರೆ ಸೋಹಂ. ಬಹಿರಂಗದ ಅನುಸಂಧಾನ ಅಂದ್ರೆ ಅದನ್ನು ಆಚರಣೆಗೆ ತರ್ತಕ್ಕಂಥ ಕ್ರಿಯೆ. ನೀನು ಏನು ಕಂಡಿದೆಯೋ ಸತ್ಯವನ್ನ, ನೀನೇನು ಬೆಳಕನ್ನ ಕಂಡಿದೆಯೋ ಅದನ್ನ ಕ್ರಿಯೆಯ ಮೂಲಕ ನೀನು ತಗೊಂಡು ಬಾ. ಮಾಡುವಾಗ ನೀನು ನಿನ್ನ ಅಹಮ್ಮಿಗೆ ಒಳಗಾಗದಂತೆ ಅದನ್ನು ಪೂರೈಸು. ಆ ಬೆಳಕೆ ಮಾಡ್ತಾ ಇದೆ ಈ ಕೆಲಸವನ್ನ ಅನ್ನೋ ರೀತಿಯಲ್ಲಿ ನೀನು ಕ್ರಿಯೆ ಮಾಡು. ಏನೇ ಮಾಡು, ಒಕ್ಕಲ್ತನ ಆದ್ರೂ ಮಾಡು, ವ್ಯಾಪಾರ ಆದ್ರೂ ಮಾಡು, ವೃತ್ತಿ ಬೇರೆ ಯಾವ ವೃತ್ತಿಗಳು ಮಾಡು. ಆ ರೀತಿ ಅನುಸಂಧಾನ ಕ್ರಿಯೆಯ ಮೂಲಕ ಅನುಸಂಧಾನ ಮಾಡಿ ಆ ಪರಮನೊಳಗೆ ಬೆರೆಯುವ ಈ 6 ಮಾರ್ಗಗಳನ್ನ ನಮ್ಮ ಶರಣರು ವಚನಗಳಲ್ಲಿ ಜೋಡಿಸಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾದ್ರೂ ಒಂದು ಹಿಡ್ಕೊಂಡು ಉಳಿದವನ್ನೆಲ್ಲ ಬಿಟ್ರೆ ಈ ತತ್ವ ಏನಾಗುತ್ತೆ, ಕುರುಡರು ಆನೆ ಮುಟ್ಟದಂಗೆ ಆಗುತ್ತೆ ಅಷ್ಟೇ. ಈ ಕಾರಣಕ್ಕೆ ನಮ್ಮ ಹೆಜ್ಜೆಗಳು ಮುಂದಿಟ್ಕೊಂತ ಹೋಗ್ಬೇಕಾಗತ್ತೆ. ಈ ರೀತಿ ಹೋಗ್ಲಿಲ್ಲ ಅಂತಂದ್ರೆ ವಚನಗಳು ಅಲ್ಲೇ ಉಳ್ಕೊಂತಾವ. ಅದಕ್ಕಾಗಿ ಭಕ್ತಿ ಅಂತಕ್ಕಂಥದ್ದು ಇದೆ. ಏನು ಭಕ್ತಿ ಅಂದ್ರೆ ಸೃಷ್ಟಿಯೊಳಗೆ ನಾನು ಪಡೆದಂತ ಈ ದೇಹ, ನಾನು ಪಡೆದಂತ ಈ ಮನಸ್ಸು, ಇದು ಎಲ್ಲಿಂದ ಬಂತು ಅಂತ ಒಂದ್ಸಲ ವಿಚಾರ ಮಾಡ್ಕೋಬೇಕಂತ ಹೇಳ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಪ್ರಶ್ನೆ ಇಟ್ಕೊಳ್ರಿ ಎಲ್ಲರೂ ಅಂತ ಹೇಳ್ತಾರೆ. ಏನ್ ಪ್ರಶ್ನೆ? ನಾನು ಎಲ್ಲಿಂದ ಬಂದೆ? ನಾನು ಎಲ್ಲಿಂದ ಬಂದೆ? ನಾನು ಅಂದ್ರೆ ಯಾರು? ಜೀವಾತ್ಮ. ನಾನು ಎಲ್ಲಿಂದ ಬಂದೆ? ನಾನೇನ್ ತಿಳ್ಕೊಂಬಿಟ್ಟು ಈಗ ನಾವೆಲ್ಲ ಏನ್ ತಿಳ್ಕೊಂಡೆ? ನಾನು ಅಂದ್ಕೊಳ್ಳಿ ದೇಹ, ನಾನು ಅಂದ್ಕೊಳ್ಳಿ ಈ ಮನಸ್ಸು ಅಲ್ಲ. ಇದನ್ನ ಮೀರಿ ನಾನು ಇದ್ದೇನೆ. ಇದನ್ನ ಕಲಿಸ್ಕೊಟ್ಟವ್ರು ಶರಣ. ಇದನ್ನ ಮೀರಿ ನಾನು ಇದ್ದೇನೆ. ಅದಕ್ಕಾಗಿ ನಾನು ಎಲ್ಲಿಂದ ಬಂದೆ? ಜೀವನೇ ನೋಡಿ, ಈಗ ದೇಹ ಹೋಗಿಬಿಟ್ಟಿರ್ತತೆ, ಪ್ರಾಣ ಹೋದ್ಕೊಳ್ಳಿ ಏನ್ ಮಾಡ್ತಾರೆ? ದೇಹ ಅಲ್ಲಿ ಇರ್ತತಿ. ಆ ವ್ಯಕ್ತಿ ಸತ್ತಾನಂತ ಹೇಳ್ತಾರಿಲ್ರಿ. ಎಲ್ಲಿಗೆ ಹೋದ? ಹಂಗಾರೆ ಹೋಗಿದ್ದ್ಯಾವುದು? ಅಂದ್ರೆ ದೇಹಕ್ಕಿಂತ ಜೀವ ಭಿನ್ನ ಇದೆ ಅಂತಕ್ಕಂಥದ್ದನ್ನ ಶರಣರು ಹೇಳ್ಕೊಡ್ತಾರೆ. ಮತ್ತು 2ನೇದು ಹೇಳ್ತಾರೆ, ಜೀವ ನೀನು ನಿರಾಕಾರ ಆದ್ಮೇಲೆ ಈ ದೇಹ ನಿನಗೆ ಹೆಂಗ್ ಬಂತು? ಈ ದೇಹ ಬಂದ ಪರಿ ಯಾವುದು? ಸರಿ, ಹಿಂಗ್ ಬಂದ್ಬಿಟ್ಟಿದೆ, ದೇಹ ಕೂಡ್ಕೊಂಡಿದೆ. ತಂದೆ ತಾಯಿಗಳ ಗರ್ಭದಲ್ಲಿ ಒಂದಿಷ್ಟು ಕೂಡಿತು, ತಾಯಿ ಗರ್ಭದಿಂದ ಹೊರಗೆ ಬಂದ್ಮೇಲೆ ಪ್ರಕೃತಿಯಿಂದ ಪಡೆದು ಒಂದಿಷ್ಟು ಕೂಡಿತು, ಒಂದ್ ರೀತಿ ಬೆಳೆದಿಷ್ಟು ಈ ಆಕಾರಕ್ಕೆ ಬಂತು. ಸರಿ, ಬಂದಿದೆ, ಸಾಲ ತಗೊಂಡಿವಿ ನಾವು, ತಿರುಗಿ ಅದನ್ನ ಕೊಡೋದಂಗೆ ವಾಪಸ್ಸು. ಮುಂದೆ ಎಯ್ದುವ ಗತಿ ಯಾವುದು? ಅದನ್ನು ವಾಪಸ್ ಕೊಡುವ ರೀತಿ ಯಾವುದು? ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಈ ನಿತ್ಯವನ್ನು ಅರಿಯದಿದ್ದರೆ ಬಳಲಿಕೆ ತಪ್ಪದು. ಜೀವನದಲ್ಲಿ ಬಳಲಿಕೆ ಯಾಕೈತೆ ಅಂತ ಹೇಳಿದ್ರೆ, ನಾವು ಎಷ್ಟು ವಚನಗಳನ್ನು ಮಾತಾಡಿದ್ರು ಸಹಿತ ಬಳಲಿಕೆ ಅಂತಕ್ಕಂಥದ್ದು ಮನಸ್ಸಿಗೆ ಯಾಕೆ ಅಂಟ್ಕೊಳ್ತದೆ ಅಂದ್ರೆ ಈ 3 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಕೊಂಡಿಲ್ಲ. ಅದಕ್ಕಾಗಿ ಮೌಢ್ಯ ಇದೆ. ವರ್ಷ ಚರ್ಚೆ ಮಾಡಿದ್ರು ಮೌಢ್ಯ ಇದೆ.
ವರ್ಷ ವರ್ಷ ಚಿಂತನೆಗಳು ಮಾಡಿದ್ರು ಸಹಿತ ಅಂಧಾಕರಣಗಳಿದಾವೆ. ವರ್ಷ ಈ ಚಿಂತನೆಗಳು ಮಾಡಿದ್ರು ಸಹಿತ ಇದು ಮುಗಿದ ಕೂಡಲೇ ಕೆಳಗೋದ ಕೂಡಲೇ ಮತ್ತೆ ಅದು ಶುರು ಆಗ್ತತಿ. ಇನ್ನ ಒಂದು ವಾರ ತಡೆ, ನಾಳೆ 27ನೇ ತಾರೀಕಿಗೆ ಗೊತ್ತಾಗ್ಬಿಡ್ತೀವಿ ಏನು ಅಂತೇಳಿ. ಎಲ್ಲರೂ ಅಲ್ಲೇ ಇರ್ತಾರೆ. ಈಗ ಇದ್ರಾಗ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಅಲ್ಲೇ ಕೈ ಮುಗಿದು ಬಂದ್ಬಿಡ್ತಾರೆ. ಕಾರಣ ಇಷ್ಟೇ, ಅದು ಅಂಟುವಿಕೆ ಇದೆಯಲ್ಲ, ಆ ಅಂಟುವಿಕೆ ಮನಸ್ಸಿಗೆ ಅಂಟಿ ಭಯವನ್ನು ಹುಟ್ಟಿಸಿದೆ ನಮಗೆ. ಆ ಭಯವನ್ನ ಕಳಿತಕ್ಕಂಥ ಮಾರ್ಗ ಯಾವುದಂದ್ರೆ ಈ 3 ಪ್ರಶ್ನೆಗಳನ್ನ ಇಟ್ಕೋಬೇಕು. ನಾನು ದೇಹ ಅಲ್ಲ, ದೇಹ ನನಗೆ ಯಾವ ರೀತಿ ಬಂತು, ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ಈ ನೆಲೆಯನ್ನ ಶರಣರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಕಾರಣಕ್ಕೆ ನಾವೆಲ್ಲರೂ ಸಹಿತ ವಚನಗಳನ್ನು ಸಮಗ್ರವಾಗಿ ಓದಿದರೆ ಮಾತ್ರ, ಒಂದು ಮುಖದಲ್ಲಿ ಬಿಟ್ಟು ಅಖಂಡ ಮುಖದಲ್ಲಿ ನೋಡಿದಾಗ ಮಾತ್ರ ಬದುಕಿಗೆ ಸಹಾಯ ಆಗ್ತತಿ. ಇಲ್ಲಿದ್ರೆ ಮಾತಾಡೋದು ಬಿಡೋದು ಅಷ್ಟೇ. ಎಷ್ಟು ಮಾಡಿದ್ರು ಸಹಿತ ಅದು ಅಲ್ಲೇ ಇರ್ತೀವಿ ನಾವು, ಮುಂದಕ್ಕೆ ಹೋಗೋದಿಲ್ಲ. ಪಯಣ ಗಾಡಿ ಮುಂದಕ್ಕೆ ಚಾಲು ಆಗೋದೇ ಇಲ್ಲ. ಆ ಕಾರಣಕ್ಕೆ ನನ್ನೊಳಗಿರುವ ಅಖಂಡವಾದ ಇನ್ನೊಂದು ಚಲನಾತ್ಮಕ ಶಕ್ತಿ ಇದೆ. ಆ ಚಲನಾತ್ಮಕ ಶಕ್ತಿಯನ್ನು ನಾನು ಬಳಸ್ಕೊಳ್ಬೇಕು ಅಂತಕ್ಕಂಥ ನೆಲೆಯನ್ನು ಕೊಟ್ಟವರು 12ನೇ ಶತಮಾನದ ಶರಣರು. ಇದನ್ನು ಇಷ್ಟಕ್ಕೆ ಸೀಮಿತ ಮಾಡಿಬಿಟ್ರೆ ನಾವು ಏನಾಗುತ್ತೆ, ಬಹುಶಃ ನಾವು ಇನ್ನೊಂದು ರೀತಿ ಅಹಂಕಾರಿಗಳಾಗ್ತೀವಿ. ಏನಂತ, ನಾನು ಬಿಟ್ಟುಬಿಟ್ಟಿದ್ದೀನಿ, ನಾನು ಯಾವ ದೇವರಿಗೆ ಹೋಗೋದಿಲ್ಲ, ನನ್ನಷ್ಟು ಬಸವಾನುಯಾಯಿ ಯಾರೂ ಇಲ್ಲ. ಅಷ್ಟಾಗಲಿ ಅಲ್ಲಿ ನಿಲುಗಡೆ ಅಲ್ಲ, ಅದು ಮತ್ತೆ ವಿಕಾರಕ್ಕೆ ಶುರುವಾಗ್ತದೆ. ವಿಕಾರ ಅದು ವೈಚಾರಿಕತೆ ಇಲ್ಲದ ಭಕ್ತಿ ಮೌಢ್ಯ, ಭಕ್ತಿ ಇಲ್ಲದ ವೈಚಾರಿಕತೆ ಸ್ವೇಚ್ಛೆ. ನೆನ್ಪಿಟ್ಕೋಬೇಕು ಈ ಮಾತನ್ನು. ಭಕ್ತಿ ಇಲ್ಲದ ವೈಚಾರಿಕತೆ ಸ್ವೇಚ್ಛೆ ಆಗ್ತೈತೆ. ಅದು ಮನಸ್ಸಿಗೆ ಬಂದಂಗೆ ಆಡಕ್ಕೆ ಶುರು ಮಾಡ್ತದೆ ಮನುಷ್ಯ. ಯಾಕಂದ್ರೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ವಿಭೂತಿ ಹಚ್ತಾ ಇದ್ದೀನಿ, ಲಿಂಗ ಇಟ್ಕೊಂಡಿದ್ದೀನಿ, ಗುಡಿಗುಂಡಾರಗಳಿಗೆ ಹೋಗಂಗಿಲ್ಲ, ಮೌಢ್ಯಾಚರಣೆ ಮಾಡಂಗಿಲ್ಲ. ಸರಿ, ನಿನ್ನೊಳಗಿನ ಆ ಕತ್ತಲೆ ಹರಿದಿದೆಯೇ? ಅದು ಹರಿದೆಯೇ ಇದ್ದರೆ ಎಷ್ಟು ವರ್ಷ ಮಾತಾಡಿದ್ರು ಅಲ್ಲೇ. ಗಾಡಿ ಸ್ಟಾರ್ಟ್ ಆಗೈತೆ, ಟೈರ್ ಮುಂದೆ ಕುಳ್ತಾ ಇಲ್ಲ ಅಷ್ಟೇ. ಆ ಕಾರಣಕ್ಕೆ ನೆನ್ಪಿಟ್ಕೋಬೇಕು, ನಾವು ಈ ಚಲನಾತ್ಮಕ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಎಷ್ಟು ಎತ್ತರಕ್ಕೆ ಬೆಳೆಸಕ್ಕೆ ಶರಣರು ಪ್ರಯತ್ನ ಮಾಡಿದ್ರಂದ್ರೆ, ತನ್ನಷ್ಟು ಎತ್ತರಕ್ಕೆ ತಗೊಂಡೋಗಕ್ಕೆ ಆ ದೇವ ಮಾನವನನ್ನು ಸೃಷ್ಟಿ ಮಾಡ್ತಾನೆ. ಎಷ್ಟು ಎತ್ತರಕ್ಕೆ ಅಂದ್ರೆ, ಒಬ್ಬ ಮನುಷ್ಯ ದೇವನ ಎತ್ತರಕ್ಕೆ ಬೆಳೆಯಬಲ್ಲ. ನೆನ್ಪಿಟ್ಕೋಬೇಕು ಈ ಮಾತನ್ನು. ಉಳಿದೆಲ್ಲ ಧರ್ಮಗಳು ಆತನ ಶಕ್ತಿಯನ್ನು ಪಡೆಯೋದಕ್ಕೆ ಹೇಳಿದ್ರೆ, ಶರಣರು ಮಾತ್ರ ದೇವನ ಎತ್ತರಕ್ಕೆ ಮಾನವನನ್ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಟ್ ಅಂಥ ಮಾರ್ಗವನ್ನು ಸಹಿತ ಕೊಟ್ಟರು. ಆದರೆ ನಾವು ಇಲ್ಲೇ ಕೆಸರಲ್ಲಿ ಸಿಕ್ಕಂಬಿದ್ದು ಒದ್ದಾಡಿದ್ರೆ ಬಹುಶಃ ಇದು ಎಲ್ಲಿಯೂ ಸಹಿತ ಸಾಧ್ಯ ಆಗಂಗಿಲ್ಲ. ಒಂದು ಸ್ವಲ್ಪ ನಾವು ಈ ಮಾರ್ಗದಲ್ಲಿ ಒಂದಿಷ್ಟು ಮುಂದುವರೆದ ಕೂಡಲೇ ಶುರುವಾಗ್ತದೆ ನಮ್ಗೆ ಅಲ್ಲಿ. ಯಾಕಂದ್ರೆ ಒಳಗಡೆ ಅದು ಕಾಯ್ಕಂತ ಕುಂತಿದೆ ಕತ್ತಲು, ಎಲ್ಲಿ ತಂದು ಇದನ್ನ ಹಿಡ್ಕೊಳ್ಳಿ ಅಂತದ್ದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೈತಿ. ಹಿಂಗಂದು ಹಿಡ್ಕೊಂಡು, ನೀನು ಇದು ಮಾಡಿ ಭಾಳ ಚಲೋ ಐತಿ, ನಿನ್ನಷ್ಟು ದೊಡ್ಡವನು ಯಾರಿಲ್ಲ, ನಿನ್ನಷ್ಟು ಸಾಧಕ ಯಾರಿಲ್ಲ, ನಿನ್ನಷ್ಟು ಮಹಾಪುರುಷ ಯಾರಿಲ್ಲ, ತಗೋ ಶುರುವಾಯ್ತು. ಹಂಗಿಲ್ಲ. ಶರಣರು ಇದ್ರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ. ಆವಾಗ ಮಾತ್ರ ಮೌಢ್ಯ ಬಿಟ್ಟರು ಸಹಿತ ಭಯ ಇರಂಗಿಲ್ಲ. ದೇವರ ಗುಡಿಗಳಿಗೆ ಹೋಗ್ಲಿಕ್ಕೂ ಸಹಿತ ಭಯ ಇರಂಗಿಲ್ಲ. ಭಯ ಯಾಕೆ ಬರುತ್ತಂದ್ರೆ, ನನ್ನೊಳಗೆ ನನ್ನ ಸ್ವರೂಪವನ್ನು ಕಾಣದೇ ಇದ್ದಾಗ ಭಯ ಬರ್ತತಿ. ನಾವು ಸುಮಾರು ಮೊದಲೆಲ್ಲ ಶ್ರೀಶೈಲಕ್ಕೆಲ್ಲ ನಾವೆಲ್ಲ ಹೋಗಿ ಬಂದ್ವಿ, ನೆನಪಿದೆ ನಿಮ್ಗೆಲ್ಲರಿಗೂ. ಸುಮಾರು 20 ವರ್ಷದಿಂದ ಶ್ರೀಶೈಲ ಗುಡಿ ರಾತ್ರಿ 12 ಗಂಟೆಗೆ ಕ್ಯೂ ನಿಂತು ದರ್ಶನ ಮಾಡ್ಕೊಂಡ್ ಬಂದ್ವಿ. ಎಲ್ಲಪ್ಪ ನಾವು 12 ಗಂಟೆಗೆ ರಾತ್ರಿ, ಯಾಕಂದ್ರೆ ಆ ರುಮಾಲ್ ಸುತ್ತೋದು ನೋಡ್ಬೇಕಂತ ಹೋಗಿದ್ವಿ. ಆ ರುಮಾಲ್ ಸುತ್ತೋದು ನೋಡ್ಬೇಕಂತ ಕರೆಕ್ಟಾಗಿ 10 ಗಂಟೆ ಕ್ಯೂ ನಿಂತ್ಕೊಂಡ್ವಿ. ಯಾಕಂದ್ರೆ 12 ಗಂಟೆಗೆ ಲೈಟ್ ತೆಗೆದು ಬೆತ್ತಲೆಯಾಗಿ ರುಮಾಲ್ ಸುತ್ತಾರ ಅಂತ ಸುದ್ದಿ ಇತ್ತು, ಅದು ನೋಡ್ಬೇಕಾಗಿತ್ತು. ಹೋಗಿ ನೋಡಿದ್ವಿ, ಕರೆಕ್ಟಾಗಿ 12 ಗಂಟೆಗೆ ಅಲ್ಲಿಗೆ ಟೈಮ್ ಸಿಕ್ತು. ಅವರು ಲೈಟ್ ತೆಗೆದ್ರು, ಹೊರಗಿನ ಬೆಳಕು ಉಳಿಲಿಲ್ಲ. ಆ ಪೂಜಾರಿ ಅದನ್ನ ಸುತ್ತಿದ್ದ, ಆತ ಕೈಲಿ ಸುತ್ತಿದ್ದ. ಅದೇ ಹೆಂಗೈತೆ, ಭಾಳ ಎತ್ತರ ಗೋಪುರಕ್ಕೆ ಸುತ್ತಿದ್ದ. ಅಂಥ ನಂಬಿಕೆ ಇಟ್ಟಂಥದ್ದು. ಈಗ ಅದಾದ್ಮೇಲೆ ಒಂದು 3-4 ಸಲ ಹೋಗಿ ಬಂದೆ ನಾನು ಶ್ರೀಶೈಲಕ್ಕೆ. ಆ ಗುಡಿಯ ಸಮೀಪ ಹೋಗಿ ದರ್ಶನ ಮಾಡ್ಕೊಂಡೇ ಇಲ್ಲ. ಯಾಕಂದ್ರೆ ಅಲ್ಲಿ ಇಲ್ಲ ಆ ಚನ್ನಮಲ್ಲಿಕಾರ್ಜುನ ನನ್ನ ಲಿಂಗದೊಳಗಿದಾನೆ ಅಂತ ಗೊತ್ತಾದ ಮೇಲೆ ಭಯ ಹಾಕಿರ್ತದೆ ಹೇಳ್ರಿ, ಇರಂಗಿಲ್ಲಲ್ಲ. ಈ ಧೈರ್ಯ ಬೇಕು ಇದಕ್ಕೆಲ್ಲ. ಈ ಧೈರ್ಯ ಯಾವಾಗ ಬರುತ್ತಂದ್ರೆ, ನನ್ನೊಳಗಿನ ಬೆಳಕಿನೊಳಗೆ ನಾನು ನಿಂತಾಗ ಮಾತ್ರ ಧೈರ್ಯ ಬರುತ್ತೆ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಮನೆ ದೇವ್ರು ಏನು ಮಾಡ್ಬಿಡ್ತಾನೋ ಏನೋ ಹೇಳ್ತಾರ. ಮನೆ ದೇವ್ರಿಗೆ ಹೋಗಿ ನೋಡಿ ನೀನು. ಅದಕ್ಕೆ ಹಿಂಗಾಗಿ ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ವಿ ನಾವು, ತಲೆಕಾನ ವೀರಭದ್ರ ದೇವ್ರ ಗುಡಿಗೆ. ಈಗ ಅದೇ ಗುಡಿಯಿಂದನೇ ಹೋಗ್ತೀವಿ ನಾವು ಮಸ್ಕಿ ಪಸ್ಕಿ ಹೋಗ್ಬೇಕಾದ್ರೆ. ಆ ದೇವಸ್ಥಾನದೊಳಗೆ ಕಾಲ ಇಡಂಗಿಲ್ಲ. ಕಾರಣ ಇಷ್ಟೇ,
ಇಷ್ಟಲಿಂಗದ ಆ ಕಲ್ಪನೆ ಗಟ್ಟಿಯಾಯಿತು ಮನಸ್ಸಿನೊಳಗಂದ್ರೆ, ಆ ಬೆಳಕು ಗಟ್ಟಿಯಾಯಿತು ಅಂತಂದ್ರೆ ಅಲ್ಲಿ ಏನು ಮಾಡಂಗಿಲ್ಲ, ಆ ವಿಷಯಗಳೇನು ನಮ್ಮನ್ನು ತಲುಪೋದೇ ಇಲ್ಲ. ಆದರೆ ಇಲ್ಲಿ ಅಳುಕು ಇತ್ತಂದ್ರೆ, ಇಲ್ಲಿ ಭಯ ಇತ್ತಂದ್ರೆ ಕೆಲಸ ಮಾಡುತ್ತೆ. ನೆನ್ಪಿಟ್ಟವು, ಭಯದೊಳಗೆ ಪ್ರವೇಶ ಮಾಡುತ್ತೆ ಮಾಯೆ. ಭಯ ಇಟ್ಕೋಬಾರ್ದು, ಭಯ ಕಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮೊದಲು ಯಾರೋ ಹೇಳ್ಯಾರಂತ ಬಿಡೋದಲ್ಲ, ನಿನ್ನ ಅನುಸಂಧಾನ ಮಾಡಿಕೊಂಡು ನೀನು ಬಿಡಬೇಕು. ನಿನ್ನ ಬೆಳಕಿನಲ್ಲಿ ನಿಂತು ನೀನು ಬಿಡಬೇಕು ಹೊರತು ಬೇರೆ ಏನೂ ಅಲ್ಲ. ಈ ಕಾರಣಕ್ಕೆ ಶರಣರು ಕೊಟ್ಟಂತ ಮಾರ್ಗ ಬಹಳ ಶ್ರೇಷ್ಠವಾದ ಮಾರ್ಗ. ಕೊನೆಗೆ ಎಂಥ ಧೈರ್ಯ ಕೊಡ್ತಾರಂದ್ರೆ, ನೀನು ಮುಂದಿನ ಕ್ಷಣ ನಿನಗೆ ಸಾವು ಬರ್ತಂದ್ರೂ ಸಹಿತ ಸಾವಿಗೆ ಹೆದರುವುದಿಲ್ಲ ಆತ. ಅಂಥ ಒಂದು ಧೈರ್ಯ ಕೊಡ್ತಿದ್ದು. ಸಾವೆಂಬುದು ಸಯವಲ್ಲ ಎಮ್ಮವರು ಸಾವನರಿಯರು. ಅನುಸಂಧಾನ ಮಾರ್ಗ ಒಳಗೆ ಗಟ್ಟಿ ಆದಂಗೆಲ್ಲ ಈ ಭಯವು ಸಹಿತ ಹೋಗ್ಬಿಡ್ತೈತಿ. ಲಿಂಗ ಅಂಥ ಸಾಮರ್ಥ್ಯವನ್ನು ಕೊಡ್ತೈತಿ. ಆ ಸೃಷ್ಟಿಯ ಈ ಭಯವನ್ನು ಮೀರ್ತಕ್ಕಂಥ ಕೊಟ್ಟದ್ದು ನಮ್ಮ ಇಷ್ಟಲಿಂಗ. ಅದೆಲ್ಲ ಪರಿಕರಗಳನ್ನು ನಮ್ಮ ವಚನಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನು ಅನುಸಂಧಾನ ಮಾಡ್ಬೇಕು. ಅದಕ್ಕೆ ಆರು ಮಾರ್ಗಗಳು: ಮೌಢ್ಯ ನಿರಾಕರಣೆ, ಸಮಾನತಾ ತತ್ವ, ಸ್ತ್ರೀ ಸಮಾನತಾ ತತ್ವ, ಏಕದೇವೋಪಾಸನೆ, ಅಹಂ ಗ್ರಹೋಪಾಸನೆ, ಆಂತರಿಕ ಅನುಸಂಧಾನ, ಬಹಿರಂಗದ ಕ್ರಿಯಾನುಸಂಧಾನ. ಇಷ್ಟು ಆ ಸಂಪೂರ್ಣತೆಯೊಳಗೆ ಇದ್ದಾವೆ. ಈ ಕಾರಣಕ್ಕೆ ಈ ಸ್ತ್ರೀ ಸ್ವತಂತ್ರ ಅಂತಕ್ಕಂಥದ್ದು, ಸ್ತ್ರೀ ಮತ್ತು ಪುರುಷ ಭೇದ ಅಳದೋದಾಗ ಪ್ರಶ್ನೆನೇ ಬರಂಗಿಲ್ಲ. ಅದಕ್ಕೆಲ್ಲವೂ ಸಹಿತ ಶೋಷಣೆಗೆ ಕಾರಣ ಏನಂದ್ರೆ, ನಾನು ಒಳಗಡೆ ಗಂಡು ಇದ್ದೇನೆ ಅಂತಕ್ಕಂಥ ಒಂದು ಅಹಂಕಾರ ಇದ್ದಾಗ ಮಾತ್ರ ಈ ಶೋಷಣೆಗೆ ದಾರಿ ಆಗ್ತತಿ. ಅದನ್ನು ಶರಣರು ಎಂದೋ ಅಳಿಸಿ ಹಾಕಿ ಹೋಗಿದ್ದಾರೆ ಅಂತಕ್ಕಂಥ ಒಂದೆರಡು ಮಾತುಗಳನ್ನ ತಮ್ಮ ಜೊತೆ ಹಂಚಿಕೊಂಡು, ಈಗ ಅಕ್ಕಂದ್ರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮಗೆ ಅನಿರೀಕ್ಷಿತವಾಗಿ ಕೃಷ್ಣ ಅವ್ರು ಹೇಳಿದರು, ಇವತ್ತಿನ ಸ್ಪೀಕರ್ ಎಲ್ಲಿಗೆ ಊರಿಗೆ ಹೋಗಿದ್ದಾರೆ ಬರ್ರಿ ಅಂತ ಹೇಳಿ. ಆ ಕಾರಣಕ್ಕೆ ನಾನು ಬಂದು ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಶ್ರೀ ವೀರಪ್ಪ ಸರ್ ನಮ್ಮ ಅನುಭವ ಮಾಡೋದಕ್ಕೆ ಅವರಿಗೆ ತುಂಬ ಹೃದಯದ ಶರಣಾರ್ಥಿಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ